ಎಲ್ಲರಿಗೂ ನಮಸ್ಕಾರ. ನಮ್ಮ ಲ್ಯಾಕ್ಸ್ ಬೆಂಗಳೂರು ಪ್ರಸ್ತುತಪಡಿಸುವ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲ ಸ್ವಾಗತ. ಇಂದು ನಾವು 3 ಫೆಬ್ರವರಿ 2025 ಬೆಂಗಳೂರು ಎಡಿಷನ್ ನ್ಯೂಸ್ ಪೇಪರನ್ನು ನೋಡಲಿದ್ದೇವೆ. ಈಗ ಈ ದಿನದ ಆರ್ಟಿಕಲ್ಗಳನ್ನು ನೋಡೋಣ. ಮೊದಲ ಆರ್ಟಿಕಲ್ ಬಂದು ಸ್ಟೇಟ್ಸ್ ಡ್ರಾಫ್ಟ್ ಲಾ ಪ್ಲಾನ್ಸ್ ಟು ಆಸ್ಕ್ ಪೀಪಲ್ ನಾಟ್ ಟು ರೀಪೇ ಮನಿ ಟೇಕನ್ ಫ್ರಮ್ ಅನ್ಲೈಸೆನ್ಸ್ಡ್ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್. ಕರ್ನಾಟಕ ರಾಜ್ಯ ಸರ್ಕಾರ ಏನಿದೆ ಇದು ಒಂದು ಆರ್ಡಿನೆನ್ಸನ್ನು ಪಾಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ. ಸೊ ಈ ಆರ್ಡಿನೆನ್ಸ್ ಏನಿದೆ, ಆರ್ಡಿನೆನ್ಸ್ ಇಸ್ ನಥಿಂಗ್ ಬಟ್ ಅ ಟೆಂಪರರಿ ಲಾ. ಅಂದರೆ ಅದನ್ನ ನಾವು ಆ್ಯಕ್ಚುಲ್ ಸೆಷನ್ನಲ್ಲಿ ಪ್ರೆಸೆಂಟ್ ಮಾಡೋವರೆಗೂ ಒಂದು ಲಾ ಎಮರ್ಜೆನ್ಸಿ, ಅಂದರೆ ಒಂದು ಎಮರ್ಜೆನ್ಸಿ ಇದೆ, ಅದನ್ನು ಸಾಲ್ವ್ ಮಾಡೋದಕ್ಕೋಸ್ಕರ ನಾವು ಒಂದು ಲಾನ ಏನು ತರ್ತೀವಿ ಅದನ್ನ ಆರ್ಡಿನೆನ್ಸ್ ಅಂತ ಕರಿತೀವಿ. ಸೊ ಈ ಆರ್ಡಿನೆನ್ಸ್ ಏನು ರಿಲೇಟೆಡ್ ಆಗಿದೆ ಅಂತಂದರೆ ಮೈಕ್ರೋ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಏನಿದೆ ಇದರ ಕುರಿತಾಗಿ, ಅದರಲ್ಲೂ ಎಸ್ಪೆಷಲಿ ಅನ್ಲೈಸೆನ್ಸ್ಡ್ ಮೈಕ್ರೋ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಏನಿರುತ್ತೆ ಇದರ ಕುರಿತಾಗಿ ಆಗಿದೆ. ಏನಾಗಿದೆ ಅಂತಂದರೆ ಹಲವಾರು ಮಂದಿ ಸ್ಯೂಸೈಡ್ಸ್ಗಳನ್ನು ಮಾಡ್ಕೋತಾ ಇದ್ದಾರೆ. ಬಿಕಾಸ್ ಅವರು ಈ ಮೈಕ್ರೋ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸಿಂದ, ಈ MFIಸಿಂದ ತೊಗೊಂಡಿರುವಂತಹ ಸಾಲಗಳನ್ನು ತೀರ್ಸೋಕ್ಕೆ ಆಗ್ತಾ ಇಲ್ಲ. ಆ್ಯಂಡ್ ಇದು ಅನ್ಲೈಸೆನ್ಸ್ಡ್ MFIs ಆಗಿರೋದ್ರಿಂದ ಅಲ್ಲಿ ಸರಿಯಾದ ಒಂದು ಪ್ರಾಪರ್ ಡಾಕ್ಯುಮೆಂಟೇಷನ್ ಕೂಡ ಅವ್ರ ಹತ್ರ ಇಲ್ಲ. ಸೊ ಹೀಗಾಗಿ ಅವರು ಪೊಲೀಸ್ ಹತ್ರ ಕೂಡ ಹೋಗೋದಕ್ಕೆ ಆಗ್ತಾ ಇಲ್ಲ. ಆ ಒಂದು ವಿಷಯಸ್ ಸೈಕಲ್ ಆಫ್ ಲೋನಲ್ಲಿ ಸಿಕ್ಕಾಕೊಂಡು ಅವರು ಸ್ಯೂಸೈಡ್ಗೆ ಅಟೆಂಪ್ಟ್ ಮಾಡ್ತಾ ಇದ್ದಾರೆ. ಸೊ ಇದನ್ನು ತಡೆಯೋದಕ್ಕೋಸ್ಕರನೇ ಕರ್ನಾಟಕ ಸರ್ಕಾರ ಈ ಹೊಸ ಆರ್ಡಿನೆನ್ಸನ್ನು ನಾವು ತರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ ದ ಫಾರ್ಮ್ ಆಫ್ ಆರ್ಡಿನೆನ್ಸ್, ಅದನ್ನು ಆಮೇಲೆ ಲಾ ಆಗಿ ಕನ್ವರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಆರ್ಡಿನೆನ್ಸ್ನ ಪ್ರಾವಿಷನ್ಸ್ ಏನೇನು ಅಂತಂದರೆ, ಮೊದಲಿಗೆ ಬಂದು ಈ MFIs ಏನಿರುತ್ತೆ ಇವುಗಳು ಮ್ಯಾಂಡೇಟರಿಲಿ, ಅಂದರೆ ಕಂಪಲ್ಸರಿ ದೇ ಹ್ಯಾವ್ ಟು ರಿಜಿಸ್ಟರ್ ವಿತ್ ದ ಗವರ್ನಮೆಂಟ್. ಈಗ ಸದ್ಯಕ್ಕೆ ಏನಾಗಿದೆ ಅಂದರೆ ಹಲವಾರು ಅನ್ಲೈಸೆನ್ಸ್ಡ್ MFIsಗಳನ್ನು ನಾವು ನೋಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಸುಮಾರು MFIs ಇದೆ ವಿಚ್ ಆರ್ ನಾಟ್ ಲೈಸೆನ್ಸ್ಡ್ ವಿತ್ ದ ಗವರ್ನಮೆಂಟ್. ಸೊ ಆವಾಗ ಏನಾಗುತ್ತೆ ಅಂದರೆ ಅವರು ಪ್ರಾಪರ್ ಡೀಟೇಲ್ಸನ್ನು ಇಟ್ಕೊಳ್ಳೋದಿಲ್ಲ, ಅಥವಾ ಅವರ ಅಂದರೆ ಈಗ ಯಾರು ಅಲ್ಲಿ ಲೋನ್ ತೊಗೊಂಡಿರ್ತಾರೆ ಆ ಲೋನಿಗೆ ಯಾವುದೇ ರೀತಿಯಾದ ಒಂದು ಡಾಕ್ಯುಮೆಂಟ್ಸ್ನ ಕೊಡೋದಿಲ್ಲ. ಅಂದರೆ ನೀವು ಇಷ್ಟು ಇದು ಮಾಡ್ತಾ ಇದ್ದೀರಾ, ಇಷ್ಟು ಪೇ ಮಾಡಿದ್ದೀರಾ, ಈ ರೀತಿಯಾದ ಡಾಕ್ಯುಮೆಂಟ್ಸ್ ಇರ್ಬೋದು, ಏನು ಇದಿರುತ್ತೆ, ಏನು ಡಾಕ್ಯುಮೆಂಟ್ಸ್ ಸರಿಯಾಗಿ ಇಟ್ಕೊಂಡಿರಲ್ಲ. ಸೊ ಹಾಗಾಗಿ ಇದರಿಂದ ಏನಾಗ್ತಾ ಇದೆ ಅಂತಂದರೆ ಓವರ್ ಆಗಿ ಈಗ ಆ್ಯಕ್ಚುಲ್ ಆಗಿ ಲೋನ್ ಅಮೌಂಟ್ 10,000 ಇತ್ತು ಅಂದರೆ ಈಗ 12,000 15,000 ಈ ರೀತಿಯಾಗಿ ತಗೋತಾ, ಅಂದರೆ ವಾಪಸ್ಸು ಲೋನಿ ಕೈಯಲ್ಲಿ ಕಟ್ಕೋತಾ ಇದ್ದಾರೆ. ಸೊ ಇದರಿಂದ ಏನಾಗ್ತಾ ಇದೆ ಅಂತಂದರೆ ಆ ಲೋನ್ ಬರ್ಡನ್ ಹೆಚ್ಚಾಗ್ತಾ ಇದೆ, ಅದೊಂದು. ಮತ್ತು ಈ ಒಂದು ರಿಜಿಸ್ಟ್ರೇಷನ್ಸ್ ಏನಿರುತ್ತಲ್ಲ, ಒಂದು ಸತಿ ರಿಜಿಸ್ಟರ್ ಆದರೆ ಕೇವಲ 1 year ಅಷ್ಟೇ ವ್ಯಾರಂಟಿ, 1 year ಅಷ್ಟೇ ಅದರ ಆಪ್ರೇಷನ್ ಪೀರಿಯಡ್ ಇರುತ್ತೆ. ಓಕೆನಾ? 1 year ಆದಮೇಲೆ ಮತ್ತೆ ಅವರು ವಾಪಸ್ ರಿಜಿಸ್ಟರ್ ಆಗಬೇಕಾಗುತ್ತೆ ವಿತ್ ದ ಗವರ್ನಮೆಂಟ್. ಸೊ ಇದರಿಂದ ಏನಾಗುತ್ತೆ ಅಂದರೆ ಏನು MFIs ಇರ್ತಾರೆ ಅಲ್ವಾ, ಒಂದು ಸತಿ ನಾವು ರಿಜಿಸ್ಟರ್ ಮಾಡಿದ್ರೆ 5 years 6 yearsವರೆಗೂ ಆ ಥರ ಏನಾದ್ರು ಟೈಮ್ ಪೀರಿಯಡ್ ಕೊಟ್ಟರೆ ಏನಾಗುತ್ತೆ, ಅವ್ರು ಮತ್ತೆ ಇದೇ ರೀತಿಯಾದ ಕೆಲಸಗಳನ್ನು ಮಾಡ್ಬೋದು. ಅಂದರೆ ರಿಜಿಸ್ಟ್ರೇಷನ್ ಟೈಮ್ ಬಂದಾಗ ಸರಿಯಾಗಿ ವರ್ಕ್ ಮಾಡಿ ಮತ್ತೆ ರಿಜಿಸ್ಟ್ರೇಷನ್ ಆದಮೇಲೆ ಅದೇ ವರ್ಕನ್ನು ಕಂಟಿನ್ಯೂ ಮಾಡ್ತಾ ಇರ್ಬೋದು. ಸೊ ಹಾಗಾಗಿ ಎವ್ರಿ ಇಯರ್ ರಿಜಿಸ್ಟ್ರೇಷನ್ನ ರಿನ್ಯೂ ಮಾಡಿಸ್ಬೇಕು ಅಂತ ಅಂದಾಗ ಏನಾಗುತ್ತೆ, ಅವರು ತಮ್ಮ ಡಾಕ್ಯುಮೆಂಟ್ಸನ್ನು ಸರಿಯಾಗಿ ಇಟ್ಕೊಂಡಿರ್ತಾರೆ. ಹಾಗಾಗಿ ಅವರ ಆಪ್ರೇಷನ್ ಪೀರಿಯಡ್ ಏನಿರುತ್ತೆ ಇಲ್ ಬಿ ಓನ್ಲಿ 1 year ಅಂತ. ಅದಾದಮೇಲೆ ಈ MFIs ನಾನು ಹೇಳಿದೆ ಅವ್ರು ಯಾವುದೇ ರೀತಿಯಾದ ಡಾಕ್ಯುಮೆಂಟ್ಸ್ನ ಕೊಡೋದಿಲ್ಲ ಅಂತ. ಸೊ ಈ ಒಂದು ಆರ್ಡಿನೆನ್ಸ್ ಏನು ಹೇಳ್ತಾ ಇದೆ ಅಂದರೆ MFIs ಯಾರು ಅವ್ರ ಹತ್ರ ಬಾರೋವರ್ಸ್ ಇರ್ತಾರೆ, ಅವ್ರು ಏನು ಲೋನ್ ತೊಗೊತಾ ಇರ್ತಾರೆ, ಅವ್ರಿಗೆ ಲೋನ್ ಕಾರ್ಡ್ ಅಂತ ಒಂದು ಕಾರ್ಡನ್ನು ಕೊಡಬೇಕು, ಕಂಟೈನಿಂಗ್ ಆಲ್ ದ ಡೀಟೇಲ್ಸ್ ರಿಲೇಟಿಂಗ್ ಟು ದ ಲೋನ್. ಅಂದರೆ ಇವಾಗ ಎಷ್ಟು ತೊಗೊಂಡಿದ್ದಾರೆ, ಎಷ್ಟು % ಲೋನ್ ಕಟ್ತಾ ಇದ್ದಾರೆ, ಎಷ್ಟು ಬ್ಯಾಲೆನ್ಸ್ ಇದೆ, ಮಂತ್ಲಿ ಕರೆಕ್ಟಾಗಿ ಪೇ ಮಾಡ್ತಾ ಇದ್ದಾರೆ, ಇದೆಲ್ಲನೂ ಇರುವಂಥ ಡೀಟೇಲ್ಸ್ ಇರುವಂಥ ಒಂದು ಲೋನ್ ಕಾರ್ಡನ್ನು MFIs ಕೊಡಬೇಕು ಬಾರೋವರ್ಸ್ಗೆ ಅಂತ ಹೊಸ ಆರ್ಡಿನೆನ್ಸ್ ಹೇಳ್ತಾ ಇದೆ. ಇದರ ಜೊತೆಗೆ ಈ ರೇಟ್ಸ್ ಏನಿರುತ್ತೆ, ರೇಟ್ ಆಫ್ ಇಂಟ್ರೆಸ್ಟ್ ಏನಿರುತ್ತಲ್ವಾ, ಇಂಟ್ರೆಸ್ಟ್ ರೇಟ್ ಇಷ್ಟು ಚಾರ್ಜ್ ಮಾಡ್ತಾ ಇದ್ದೀವಿ ಅಂತ, ಸೊ ಅದು ಅವರ ಎಲ್ಲ ಆಫೀಸಸ್ಗಳಲ್ಲಿ ಇರಬೇಕು. ಈಗೇನಾಗುತ್ತೆ ಅಂದರೆ ಬೆಂಗಳೂರು ಅಂತ ಬಂದಾಗ ಈ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಒಂದು ಸತಿ ಚಂದ್ರ ಲೇಔಟಲ್ಲಿ, ಒಂದು ಬ್ರಾಂಚ್ ಚಂದ್ರ ಲೇಔಟಲ್ಲಿ ಇರ್ಬೋದು, ಇನ್ನೊಂದು ಬ್ರಾಂಚ್ ಕೆಂಗೇರಿಯಲ್ಲಿರ್ಬೋದು. ಸೊ ಈ ರೀತಿಯಾಗಿ ಅವರು ಬೇರೆ ಬೇರೆ ಬ್ರಾಂಚಸ್ ಏನಿರುತ್ತಲ್ವ ಎಲ್ಲ ಆಫೀಸಸಲ್ಲೂ ಕೂಡ ಅವರ ಒಂದು ರೇಟ್ ಆಫ್ ಇಂಟ್ರೆಸ್ಟ್ ಏನು ಚಾರ್ಜ್ ಮಾಡ್ತಾ ಇದ್ದಾರೆ ಅದನ್ನ ಎಲ್ಲ ಕಡೆ ಡಿಸ್ಪ್ಲೇ ಮಾಡಬೇಕು ಅಂತ ಕೂಡ ಈ ಒಂದು ಆರ್ಡಿನೆನ್ಸ್ ಹೇಳ್ತಾ ಇದೆ. ಇದರ ಜೊತೆಗೆ ಎಲ್ಲ ಕಮ್ಯುನಿಕೇಷನ್ ಏನು ಮಾಡ್ತಾರೆ ಈ MFIs ದಟ್ ಶುಡ್ ಬಿ ಇನ್ ಕನ್ನಡ. ಯಾಕೆಂದರೆ ಹಲವಾರು ಜನಕ್ಕೆ ಬೇರೆ ಲ್ಯಾಂಗ್ವೇಜ್ ಗೊತ್ತಿರೋದಿಲ್ಲ. ಈಗ ಬಾರೋಯಿಂಗ್ಗೆ ಅವ್ರು ಹೋದಾಗ ಬೇರೆ ಲ್ಯಾಂಗ್ವೇಜಲ್ಲಿ ಮಾತಾಡಿ ಅವ್ರಿಗೆ ಮೋಸ ಮಾಡುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಆ ಕನ್ನಡ ಅಲ್ಲಿ ಅವ್ರಿಗೆ ಕ್ಲೀನಾಗಿ ಕಮ್ಯುನಿಕೇಟ್ ಮಾಡಬೇಕು ಬಾರೋವರ್ಸ್ಗೆ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಇದಾದಮೇಲೆ ಒಂದು ಗವರ್ನಮೆಂಟು ಒಂದು ಆಂಬಡ್ಸ್ಮನ್ನನ್ನು
ಇದು ಮಾಡ್ಬೋದು, ಅಪಾಯಿಂಟ್ ಮಾಡ್ಬೋದು. ಸೊ ದಟ್ ಏನಾದರೂ ಡಿಸ್ಪ್ಯೂಟ್ ಇತ್ತು, ಬಾರೋವರ್ ಮತ್ತು ಲೆಂಡರ್ ಮಧ್ಯೆ ಏನಾದರೂ ಡಿಸ್ಪ್ಯೂಟ್ ಇತ್ತು ಅಂತಲೇ ಈ ಆಂಬಡ್ಸ್ಮನ್ ಏನಿರ್ತಾರೆ ಅವರು ಅದನ್ನ ನೋಡ್ಕೊತಾರೆ. ಅದಾದಮೇಲೆ ಯಾವುದೇ ರೀತಿಯಾದ ವಯಲೇಷನ್ಸ್ ಮಾಡಿದ್ರೆ 3 year ಇಂಪ್ರಿಸನ್ಮೆಂಟ್ ಪ್ಲಸ್ 5 lakh ಫೈನನ್ನು ಕಟ್ಟಬೇಕಾಗುತ್ತೆ ಅಂತ ಕೂಡ ಈ ಒಂದು ಆರ್ಡಿನೆನ್ಸ್ ಹೇಳ್ತಾ ಇದೆ. ಸೊ ಇಷ್ಟು ಈ ಆರ್ಡಿನೆನ್ಸ್ನ ಮುಖ್ಯ ಅಂಶಗಳು. ಆ್ಯಂಡ್ ಇದನ್ನು ಯಾವ ರೀತಿಯಾಗಿ ಲಾಗೆ ಕನ್ವರ್ಟ್ ಮಾಡ್ತಾರಾ ಇಲ್ವಾ ಏನು ಅನ್ನೋದನ್ನು ನಾವು ಮುಂದಿನ ದಿನಗಳಲ್ಲಿ ತಿಳ್ಕೊಳ್ಳೋಣ. ಈಗ ಮುಂದಿನ ಆರ್ಟಿಕಲ್ ನೋಡೋಣ. ಬಿಯಾಂಡ್ ಟ್ಯಾಕ್ಸ್ ಕಟ್ಸ್ ಅ ಕ್ಲೋಸರ್ ರೀಡ್ ಆಫ್ ಯೂನಿಯನ್ ಬಜೆಟ್. ನಿನ್ನೆ ನಾವೆಲ್ಲ ನೋಡಿದ್ವಿ ಬಜೆಟ್ ಹೈಲೈಟ್ಸನ್ನು ನಿನ್ನೆ ನಾವು ನೋಡಿದ್ದೀವಿ. ಸೊ ಅದೇ ಬಜೆಟ್ ಹೈಲೈಟ್ಸನ್ನು ಇಟ್ಕೊಂಡು ಯಾವ ರೀತಿಯಾಗಿ ಇದು ನಮಗೆ ಹೆಲ್ಪ್ ಮಾಡುತ್ತೆ ಅಥವಾ ಹೇಗೆ ಇದು ಹೆಲ್ಪ್ ಮಾಡೋದಿಲ್ಲ ಅನ್ನೋದರ ಅನಾಲಿಸಿಸ್ ಈ ಒಂದು ಆರ್ಟಿಕಲ್ ಆಗಿದೆ. ಸೊ ಮೊದಲಿಗೆ ನಾವು ನೋಡಿದ್ರೆ ನಿನ್ನೆ ನಾವು ಆ್ಯಕ್ಚುಲಾಗಿ 4 ಮುಖ್ಯ ಪಿಲ್ಲರ್ಸ್, ಒಂದು ಅಗ್ರಿಕಲ್ಚರ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದ್ದಾರೆ, MSME ಕಾನ್ಸಂಟ್ರೇಟ್ ಮಾಡಿದ್ದಾರೆ, ಇನ್ವೆಸ್ಟ್ಮೆಂಟ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ದಾರೆ. ಇದು ಮೂರೂ ಮೇಯ್ನಾಗಿ ಕಾನ್ಸಂಟ್ರೇಟ್ ಮಾಡಿರೋದು. ಅದರ ಜೊತೆಗೆ ಇನ್ನು ನಾವು ಫಿಸ್ಕಲ್ ಟಾರ್ಗೆಟ್ಸ್ ನೋಡೋದಾದರೆ ಫಿಸ್ಕಲ್ ಡೆಫಿಸಿಟ್ ಏನಿದೆ ಇದನ್ನ ಫಿಸ್ಕಲ್ ಕನ್ಸಾಲಿಡೇಷನ್ ಏನಿದೆ ಇದನ್ನ ಅಪ್ರಾಕ್ಸಿಮೇಟ್ಲಿ 4.4% ಆಫ್ GDP ನಾವು ಮೇಂಟೈನ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಫಾರ್ ಫಿನಾನ್ಷಿಯಲ್ ಇಯರ್ 25-26 ಏನು ಫಿನಾನ್ಷಿಯಲ್ ಇಯರ್ ಇದೆ ಅದಕ್ಕೆ. ಅದಾದಮೇಲೆ ಏನು ಹೇಳಿದೆ ಅಂತ ಅಂದರೆ ಈ ಏನು ರೆವೆನ್ಯೂ ಪ್ರೊಜೆಕ್ಷನ್ಸ್ ಏನಿದೆ ಅಲ್ವಾ, ನಮ್ಮ ರೆವೆನ್ಯೂ ಪ್ರೊಜೆಕ್ಷನ್ಸ್ ಇಟ್ ಇಸ್ ಅಪ್ರಾಕ್ಸಿಮೇಟ್ಲಿ 11.2% ಗ್ರೋತ್ ಅಂತ ಹೇಳ್ತಾ ಇದ್ದಾರೆ ಅವರು. 11.2% ಗ್ರೋತ್ ಇನ್ ರೆವೆನ್ಯೂ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇದನ್ನು ಆ್ಯಕ್ಚುಲಾಗಿ ಇದು ಪ್ರೊಜೆಕ್ಷನ್ಸ್ ಅಂದರೆ ಮುಂದಿನ ವರ್ಷ ಏನು 25-26 ಫಿನಾನ್ಷಿಯಲ್ ಇಯರ್ ಇದೆ ಅದರಲ್ಲಿ ಈ ಪ್ರೊಜೆಕ್ಷನ್ಸನ್ನು ಮಾಡಿದ್ದಾರೆ. 4.4% ಆಫ್ GDP ಫಿಸ್ಕಲ್ ಕನ್ಸಾಲಿಡೇಷನ್ ಇರುತ್ತೆ, 11.2% ಗ್ರೋತನ್ನು ನಾವು ರೆವೆನ್ಯೂ ಇದರಲ್ಲಿ ನೋಡ್ಬೋದು ಅಂತ ಕೂಡ ಅವರು ಹೇಳಿದ್ದಾರೆ. ಆ್ಯಂಡ್ ಇದರ ಜೊತೆಗೆ ಮಾನಿಟೈಸೇಷನ್ ಪೈಪ್ಲೈನ್ ಏನಿದೆ, ಈ ಮಾನಿಟೈಸೇಷನ್ ಪೈಪ್ಲೈನ್ ಆ್ಯಕ್ಚುಲಾಗಿ 21-22 ಈ ಇಯರ್ಸಲ್ಲಿ ಆ್ಯಕ್ಚುಲಾಗಿ 22 or 23 ಈ ಇಯರಲ್ಲಿ ಇದನ್ನು ಸ್ಟಾರ್ಟ್ ಮಾಡಿದ್ದು. ಈಗ ಸೆಕೆಂಡ್ ಮಾನಿಟೈಸೇಷನ್ ಪೈಪ್ಲೈನನ್ನು ನಾವು ಸ್ಟಾರ್ಟ್ ಮಾಡ್ತೀವಿ ಅಂತ ಕೂಡ ಬಜೆಟಲ್ಲಿ ಹೇಳಿದ್ದಾರೆ. ಆ್ಯಂಡ್ ಇದರ ಟೈಮ್ ಪೀರಿಯಡ್ ಬಂದು 25 to 30 ಇರುತ್ತೆ. ಓಕೆನಾ. ಸೊ ಈ 5 ಇಯರ್ಸಲ್ಲಿ ಏನು ಈ ಮಾನಿಟೈಸೇಷನ್ ಪೈಪ್ಲೈನ್ ಅಂತಂದರೆ ಈ ಇನ್ಫ್ರಾಸ್ಟ್ರಕ್ಚರ್ಸ್ ಏನೈತೆ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಬೇಕಾಗಿರುವಂತಹ ಫಿನಾನ್ಸ್ ಏನಿರುತ್ತೆ ಈ ಫಿನಾನ್ಸನ್ನು ಕೊಡುವಂತಹ ಒಂದು ಫಿನಾನ್ಸನ್ನು ಯಾವ ರೀತಿಯಾಗಿ ಒದಗಿಸ್ಬೇಕು ಅಂತ ಪ್ಲ್ಯಾನ್ ಮಾಡೋದಕ್ಕೆ ಈ ಮಾನಿಟೈಸೇಷನ್ ಪೈಪ್ಲೈನ್ ಇರುತ್ತೆ. ಅಂದರೆ ಇದು ಯಾವುದೋ ಒಂದು ಫರ್ಮಿಂದ ಅಥವಾ ಪ್ರೈವೇಟ್ ಫರ್ಮ್ ಇರ್ಬೋದು, ಪಬ್ಲಿಕ್ ಫರ್ಮ್ ಇರ್ಬೋದು. ದಿಸ್ ವಿಲ್ ಬಿ ದ ಮಾನಿಟೈಸೇಷನ್ ಪೈಪ್ಲೈನ್ ಅಂತ ಅಂದ್ಕೊಳ್ಳೋಣ. ಇದು ಅಥವಾ ಪ್ರೈವೇಟ್ ಆರ್ ಪಬ್ಲಿಕ್ಕಿಂದ ಹಣವನ್ನು ತಗೊಳುತ್ತೆ, ಇದರ ಮುಖಾಂತರ ಇದು ಇನ್ಫ್ರಾಸ್ಟ್ರಕ್ಚರ್ಗೆ ಇನ್ವೆಸ್ಟ್ ಮಾಡುತ್ತೆ. ಓಕೆನಾ. ಸೊ ದಿಸ್ ಹೆಲ್ಪ್ಸ್ ಇನ್ ಮಾನಿಟೈಸೇಷನ್. ಇದು ಸೆಕೆಂಡ್ ಮಾನಿಟೈಸೇಷನನ್ನು ನಾವು ಸ್ಟಾರ್ಟ್ ಮಾಡ್ತೀವಿ ಫ್ರಮ್ 25 to 30. ಸೊ ಇದರಿಂದ ಏನಾಗುತ್ತೆ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಒಂದು ಕಡೆ ಆಗುತ್ತೆ, ವಿಚ್ ವಿಲ್ ಇನ್ ಟರ್ನ್ ಕಾಂಟ್ರಿಬ್ಯೂಟ್ ಟು ಎಕನಾಮಿಕ್ ಗ್ರೋತ್ ಅನ್ನೋದು ಬಜೆಟ್ನ ಒಂದು ಬಜೆಟಲ್ಲಿ ಹೇಳಿರೋದಾಗಿದೆ. ನೆಕ್ಸ್ಟ್ ನಾವು ನೋಡೋದಾದರೆ ಈಗ ನೆಟ್ ಬಾರೋಯಿಂಗ್ಸ್ ಏನಿದೆ ಅದು ನೆಟ್ ಮಾರ್ಕೆಟ್ ಬಾರೋಯಿಂಗ್ಸ್ನ ನಾವು ನೋಡಿದ್ರೆ ಇಟ್ ಈಸ್ ಅಪ್ರಾಕ್ಸಿಮೇಟ್ಲಿ 11.5 lakh crore ರುಪೀಸಲ್ಲಿ ನಾವು ಮಾರ್ಕೆಟ್ ಬಾರೋಯಿಂಗ್ಸಲ್ಲಿ ಮಾಡ್ತಾ ಇದೆ ಗೌರ್ಮೆಂಟ್. ಸೊ ಯಾವಾಗ ಮಾರ್ಕೆಟ್ ಬಾರೋಯಿಂಗ್ಸ್ ಜಾಸ್ತಿ ಆಗುತ್ತೆ ಇಲ್ಲಿ ಕ್ರೌಡಿಂಗ್ ಔಟ್ ಎಫೆಕ್ಟ್ ಬರುತ್ತೆ. ಯಾಕೆಂದರೆ ಮಾರ್ಕೆಟಿಂದ ಮೋಸ್ಟ್ಲಿ ಗವರ್ನಮೆಂಟೇ ಹಣ ತಗೋತಾ ಇದ್ದರೆ ಪ್ರೈವೇಟ್ ಸೆಕ್ಟರ್ಸ್ಗೆ ಅಲ್ಲಿ ಏನೂ ಆಪ್ಷನ್ನೇ ಇರೋದಿಲ್ಲ ಅಲ್ವಾ. ಸೊ ಪ್ರೈವೇಟ್ ಸೆಕ್ಟರ್ಸಲ್ಲಿ ಏನು ಹಣ ಸಿಗೋದಿಲ್ಲ ಅವ್ರಿಗೆ. ಸೊ ಆಗೇನು ಮಾಡ್ತಾರೆ, ಪ್ರೈವೇಟ್ ಸೆಕ್ಟರ್ಸ್ ಮಾರ್ಕೆಟ್ ಬಾರೋಯಿಂಗ್ಸಿಂದ ಆಚೆ ಹೋಗ್ತಾರೆ. ಇದರಿಂದ ಏನಾಗುತ್ತೆ, ನಮ್ಮ ಎಕಾನಮಿ ಅಥವಾ ಎಕನಾಮಿಕ್ ಗ್ರೋತ್ ಏನಿರುತ್ತೆ, ಎಕನಾಮಿಕ್ ಡೆವಲಪ್ಮೆಂಟ್, ಎಕನಾಮಿಕ್ ಮಾರ್ಕೆಟ್ ಏನಿರುತ್ತೆ, ಮಾರ್ಕೆಟ್ ಅನ್ಸ್ಟೇಬಲ್ ಆಗುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಏನು ಬಂತೆ, ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಬಗ್ಗೆ ಬರುತ್ತೆ. ಇನ್ಕಮ್ ಟ್ಯಾಕ್ಸ್ IT ಟ್ಯಾಕ್ಸ್ ಏನಿತ್ತು ಇವಾಗ ಅಪ್ ಟು 12 lakhsವರೆಗೂ ಟ್ಯಾಕ್ಸ್ ರಿಬೇಟನ್ನು ಕೊಟ್ಟಿದ್ದಾರೆ. ಓಕೆನಾ. ಸೊ ಇದರಿಂದ ಇದು ಏನಕ್ಕೆ ಮಾಡಿದ್ದಾರೆ, ಮಿಡಲ್ ಕ್ಲಾಸ್ ಇನ್ಕಮ್ ಏನಾಗುತ್ತೆ ಇದರಿಂದ ಇನ್ಕ್ರೀಸ್ ಆಗುತ್ತೆ. ಯಾಕೆಂದರೆ ಅವ್ರ ಕೈಯಲ್ಲಿ ಏನು ಡಿಸ್ಪೋಸಬಲ್ ಇನ್ಕಮ್ ಏನಿರುತ್ತೆ ಅದು ಹೆಚ್ಚಾಗುತ್ತೆ. ಸೊ ಯಾವಾಗ ಡಿಸ್ಪೋಸಬಲ್ ಇನ್ಕಮ್ ಹೆಚ್ಚಾಗುತ್ತೆ ದೇ ಸ್ಪೆಂಡ್, ಒಂದು ಕಡೆ ಕನ್ಸಂಪ್ಷನ್ ಮೇಲೆ ಸ್ಪೆಂಡ್ ಮಾಡ್ತಾರೆ, ಮತ್ತೊಂದು ಕಡೆ ಸೇವಿಂಗ್ಸ್ ಮೇಲೆ ಹಾಕ್ತಾರೆ. ಸೊ ಯಾವಾಗ ಸೇವಿಂಗ್ಸ್ ಮಾಡ್ತಾರೆ ದಿಸ್ ವಿಲ್ ಇಂಡೈರೆಕ್ಟ್ಲಿ ಹೆಲ್ಪ್ ಇನ್ ಇನ್ವೆಸ್ಟ್ಮೆಂಟ್ಸ್. ಸೊ ಇನ್ವೆಸ್ಟ್ಮೆಂಟ್ಸ್ ಇನ್ಕ್ರೀಸ್ ಆಗುತ್ತೆ. ಇನ್ವೆಸ್ಟ್ಮೆಂಟ್ಸ್ ಇನ್ಕ್ರೀಸ್ ಆದರೆ ನಮ್ಮ ಒಂದು ಡೆವಲಪ್ಮೆಂಟ್ಗೆ ಅದು ಹೆಲ್ಪ್ ಮಾಡುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಈ ಒಂದು ಐ ಟಿ ಏನಿದೆ, IT ಲಿಮಿಟ್ಸ್ ಏನಿದೆ, IT ಟ್ಯಾಕ್ಸ್ ಸ್ಲ್ಯಾಬ್ಸ್ ಏನಿದೆ, ಈ ಟ್ಯಾಕ್ಸ್ ಸ್ಲ್ಯಾಬ್ಸ್ನ ರಿಲ್ಯಾಕ್ಸ್ ಮಾಡಿದ್ದೀವಿ ಅಂತ ಕೂಡ ಗೌರ್ಮೆಂಟ್ ಹೇಳ್ತಾ ಇದೆ. ಇಟ್ ಈಸ್ ಫೈನ್. ಒಂದು ಕಡೆ ಇಟ್ ಹೆಲ್ಪ್ ಮಿಡಲ್ ಕ್ಲಾಸ್ ಪೀಪಲ್ ಅಂತ ನಾವು ಹೇಳ್ಬೋದು. ಅಟ್ ದ ಸೇಮ್ ಟೈಮ್ ಇದರಿಂದ ಏನಾಗ್ತಾ ಇದೆ ಅಂದರೆ ಅಪ್ರಾಕ್ಸಿಮೇಟ್ಲಿ 1 lakh crore ಅಷ್ಟು ರೆವೆನ್ಯೂ ಫಾರ್ಗನ್ ಆಗ್ತಾ ಇದೆ.
ಈ ಒಂದು ಈಗ ಅರ್ಲಿಯರ್ ಇಟ್ ವಾಸ್ ಓನ್ಲಿ 7 ಲ್ಯಾಕಿಂದ 12 ಲ್ಯಾಕ್ವರೆಗೂ ಇನ್ಕ್ರೀಸ್ ಮಾಡಿದ್ದಾರೆ ಅಂದರೆ ಆಲ್ಮೋಸ್ಟ್ 5 ಲ್ಯಾಕ್ ಡಿಫ್ರೆನ್ಸ್ ಬರ್ತಾ ಇದೆ. ಸೊ ಆ 5 ಲ್ಯಾಕ್ ಡಿಫ್ರೆನ್ಸಿಂದ ಸುಮಾರು 1 ಲಕ್ಷ ಕೋಟಿಯಷ್ಟು ರೆವೆನ್ಯೂ ಫಾರ್ಗಾನ್ ಮಾಡಬೇಕಾಗುತ್ತೆ ಗವರ್ನಮೆಂಟ್. ಸೊ ಇದರಿಂದ ಏನಾಗುತ್ತೆ, ರೆವೆನ್ಯೂ ಏನಿದೆ, ಗವರ್ನಮೆಂಟ್ನ ರೆವೆನ್ಯೂ ಏನಿದೆ, ಆ ರೆವೆನ್ಯೂ ರೆಡ್ಯೂಸ್ ಆಗುವಂಥ ಚಾನ್ಸಸ್ ಇದೆ ಅನ್ನೋದು ಇದರ ಕನ್ಸರ್ನ್. ಇನ್ನು ನೆಕ್ಸ್ಟ್ ವಿತ್ ರೆಸ್ಪೆಕ್ಟ್ ಟು ಮ್ಯಾನುಫ್ಯಾಕ್ಚರಿಂಗ್ ನೋಡೋದಾದರೆ, ನಾವು ಮ್ಯಾನುಫ್ಯಾಕ್ಚರಿಂಗ್ ಪವರ್ ಹೌಸ್ ಆಗಿ ಟರ್ನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಟ್ ಪ್ರೆಸೆಂಟ್ 17% ಆಫ್ GDP ಏನಿದೆ, 17% ಆಫ್ GDP ಇಸ್ ಕಾಂಟ್ರಿಬ್ಯೂಟೆಡ್ ಬೈ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಸುಮಾರು 17% ನಮ್ಮ GDPಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಬಟ್ ಸ್ಟಿಲ್ ಪ್ರಾಬ್ಲಮ್ ಏನು ಈ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟ್ರಲ್ಲಿ ಹೋದರೆ, ಸ್ಕಿಲ್ ಡೆವಲಪ್ಮೆಂಟ್ ಕಡಿಮೆ ಇದೆ ಒಂದು ಕಡೆ, ಟೆಕ್ನಾಲಜಿ ಡೆವಲಪ್ಮೆಂಟ್ ಕಡಿಮೆ ಇದೆ. ಸೊ ಈ ಎರಡನ್ನು ನಾವು ರೆಡ್ಯೂಸ್ ಮಾಡಬೇಕು, ಸ್ಕಿಲ್ ಎನ್ಹಾನ್ಸ್ಮೆಂಟ್ ಮಾಡಬೇಕು, ಟೆಕ್ನಾಲಜಿ ಅಡ್ವಾನ್ಸ್ಮೆಂಟ್ ಮಾಡಬೇಕು ಅಂತಂದರೆ ಅಗೇನ್ ವಿ ಹ್ಯಾವ್ ಟು ಇನ್ವೆಸ್ಟ್ ಇನ್ ಇಟ್, ಇನ್ವೆಸ್ಟ್ಮೆಂಟ್ಸ್ ಜಾಸ್ತಿ ಮಾಡಬೇಕು. ಸೊ ಈ ಇನ್ವೆಸ್ಟ್ಮೆಂಟ್ಸ್ನ ನಾವು ಹೇಗೆ ತೊಗೋಬೋದು, PPP ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪಿಂದ ತೊಗೋಬೋದು ಅಲ್ವಾ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ, ಒಂದು ಕಡೆ ಗೌರ್ಮೆಂಟ್ಗೆ ಬರ್ಡನ್ ಆಗಲ್ಲ, ಅಟ್ ದ ಸೇಮ್ ಟೈಮ್ ಪ್ರೈವೇಟ್ ಪಾರ್ಟಿಸಿಪೇಷನ್ ಯಾವಾಗ ಇನ್ಕ್ರೀಸ್ ಆಗುತ್ತೆ, ವಿಲ್ ಗೆಟ್ ಕ್ವಾಲಿಟಿ ಪ್ಲಸ್ ಕ್ವಾಂಟಿಟಿ ಅಂತ ನಾವು ಹೇಳ್ಬೋದು. ಸೊ ದಟ್ ಈಸ್ ಅನದರ್ ಥಿಂಗ್. ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಮೇಲೂ ಕೂಡ ನೆನ್ನೆಯ ಬಜೆಟ್ ಕಾನ್ಸಂಟ್ರೇಟ್ ಮಾಡಿದೆ. ನೆಕ್ಸ್ಟ್ ನಾವು ನೋಡೋದಾದ್ರೆ ಅಗ್ರಿಕಲ್ಚರ್ ಬಗ್ಗೆ ನೋಡೋಣ. ಅಗ್ರಿಕಲ್ಚರ್ ಬಂದಾಗ ಅಗ್ರಿಕಲ್ಚರ್ಲಿ ಹೊಸ ಸ್ಕೀಮ್ಸನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ PM ಧನ್ಧಾನ್ಯ ಕೃಷಿ ಯೋಜನಾ ಇರ್ಬೋದು, ಇಲ್ಲ ನ್ಯಾಷನಲ್ ಮಿಷನ್ ಆನ್ ಹೈ ಈಲ್ಡಿಂಗ್ ಸೀಡ್ಸ್ ಇರ್ಬೋದು, ಇಲ್ಲ ಅಂತಂದರೆ ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಸ್ಕೀಮ್ ಅಂಡರ್ಲಿ ಕೊಡುವಂಥ ಲೋನ್ಸ್ ಲಿಮಿಟ್ 3 ಲ್ಯಾಕಿಂದ 5 ಲ್ಯಾಕ್ಗೆ ಎನ್ಹಾನ್ಸ್ ಮಾಡಿರೋದಿರ್ಬೋದು. ಇದೆಲ್ಲನೂ ಶಾರ್ಟ್ ಟರ್ಮ್ ಫಿನಾನ್ಷಿಯಲ್ ಇದಕ್ಕೆ ಹೆಲ್ಪ್ ಮಾಡ್ತದೆ, ಫಿನಾನ್ಷಿಯಲ್ ಸಪೋರ್ಟನ್ನು ಕೊಡ್ತದೆ, ದಟ್ ಟು ಇನ್ ಶಾರ್ಟ್ ಟರ್ಮ್ ಅಂತ ಹೇಳ್ಬೋದು. ಬಟ್ ಈ ಬಜೆಟ್ ಏನಿದೆ ಅಲ್ವಾ, ಮೇನ್ ಸಿಸ್ಟಮಿಕ್ ಇನ್ಎಫಿಷಿಯನ್ಸೀಸ್ ಎಲ್ಲಿರೋದು ನಮ್ಮ ಅಗ್ರಿಕಲ್ಚರ್ ನೋಡಿದ್ರೆ, ಅಗ್ರಿಕಲ್ಚರ್ ಮಾರ್ಕೆಟ್ಸಲ್ಲಿ ಇರೋದು. ಬಿಕಾಸ್ APMC ಆ್ಯಕ್ಟ್ ಇರ್ಬೋದು, ಇಲ್ಲ ಇಂಟರ್ಮೀಡಿಯರೀಸ್ ಇರ್ಬೋದು, ಮಿಡಲ್ ಮೆನ್ ಏನಿದ್ದಾರೆ ಅವ್ರು ಇರ್ಬೋದು, ಕೋಲ್ಡ್ ಸ್ಟೋರೇಜ್ ಸರಿಯಾಗಿ ಇಲ್ಲದೆ ಇರೋದು, ಮತ್ತು ಪೋಸ್ಟ್ ಹಾರ್ವೆಸ್ಟ್ ಲಾಸಸ್, ಇದೆಲ್ಲನೂ ಅಡ್ರೆಸ್ ಮಾಡಿಲ್ಲ. ಮೇಯ್ನಾಗಿ ನಾವು ಇವಾಗ ಅಡ್ರೆಸ್ ಮಾಡಬೇಕಿದ್ದು ಅಗ್ರಿಕಲ್ಚರ್ ಮಾರ್ಕೆಟನ್ನು. ಬಟ್ ಆ ಮಾರ್ಕೆಟನ್ನು ಅಡ್ರೆಸ್ ಮಾಡ್ದಿರಾ ವಿ ಹ್ಯಾವ್ ಜಸ್ಟ್ ಕಾನ್ಸಂಟ್ರೇಟೆಡ್, ದ ಬಜೆಟ್ ಹ್ಯಾಸ್ ಜಸ್ಟ್ ಕಾನ್ಸಂಟ್ರೇಟೆಡ್ ಆನ್ ಬರೀ ಲೋನ್ಸ್ ಬಗ್ಗೆ. ಸದ್ಯಕ್ಕೆ ಈ ಲೋನ್ಸ್ ಇರ್ಬೋದು, ಇಲ್ಲ ಪ್ರೊಡಕ್ಟಿವಿಟಿ ಬಗ್ಗೆ, ಪ್ರೊಡಕ್ಷನ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದ ಹೊರತು ಆ ಪ್ರೊಡ್ಯೂಸನ್ನು ಯಾವ ರೀತಿಯಾಗಿ ನಾವು ಸೇಫ್ ಗಾರ್ಡ್ ಮಾಡ್ಬೋದು, ಯಾವ ರೀತಿಯಾಗಿ ಆ ಪ್ರೊಡ್ಯೂಸನ್ನು ಮತ್ತಷ್ಟು ವ್ಯಾಲ್ಯೂ ಅಡಿಷನ್ ಹೇಗೆ ಮಾಡ್ಬೋದು ಆ ಪ್ರೊಡ್ಯೂಸ್ಗೆ ಅನ್ನೋದ್ರ ಬಗ್ಗೆ ಅಷ್ಟಾಗಿ ಕಾನ್ಸಂಟ್ರೇಟ್ ಮಾಡಿಲ್ಲ ಅನ್ನೋದು ಈ ಒಂದು ಅನಾಲಿಸಿಸಿಂದ ನಮಗೆ ಸಿಗ್ತಾ ಇದೆ. ಇನ್ನು ನೆಕ್ಸ್ಟ್ ಬಂದರೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ಟರ್ನಲ್ ಸೆಕ್ಟರ್ ಅಂತ ಬಂದರೆ ಇಲ್ಲಿ ನಮ್ಗೆ ಏನು ಬರುತ್ತೆ, ಎಕ್ಸ್ಪೋರ್ಟ್ಸ್ ಇಂಪೋರ್ಟ್ಸ್ ಇವುಗಳ ಬಗ್ಗೆ. ಸೊ ಈಗಾಗಲೇ ನಾವು ನೋಡಿದ್ದೀವಿ, ನಿನ್ನೆ ಕೂಡ ನೋಡಿದ್ವಿ, ಹಲವಾರು ಐಟಮ್ಸ್ ಮೇಲೆ ಬೇಸಿಕ್ ಕಸ್ಟಮ್ಸ್ ಡ್ಯೂಟಿಯನ್ನು ತೆಗೆದಿದ್ದಾರೆ. ಬಟ್ ಅಟ್ ದ ಸೇಮ್ ಟೈಮ್ ಏನಾಗ್ತದೆ ಅಂತಂದರೆ AIDF ಏನಿದೆ, ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್ ಏನಿದೆ, ಅದನ್ನು ಇಂಪೋಸ್ ಮಾಡ್ತಾ ಇದ್ದಾರೆ. ಜಸ್ಟ್ ಬೇಸಿಕ್ ಕಸ್ಟಮ್ಸ್ ಡ್ಯೂಟೀಸ್ನ ಮಾತ್ರ ತೆಗ್ದಿರೋದು. ಸೊ ಇದು ಕೂಡ ಒಂದು ರೀತಿಯಾಗಿ ಪ್ರಾಬ್ಲಮ್ ಅಂತಲೇ ನಾವು ಹೇಳ್ಬೋದು. ಇನ್ನು ಫೈನಲ್ ಆಗಿ ನಾವು ನೋಡೋದಾದರೆ ಕ್ಲೀನ್ ಎನರ್ಜಿ ಇರ್ಬೋದು, ಕ್ಲೈಮೇಟ್ ಚೇಂಜ್ ಇರ್ಬೋದು, ಇವುಗಳ ಬಗ್ಗೆ ಕೂಡ ಬಜೆಟ್ ಮಾತಾಡಿದೆ. ಅಂದರೆ ಕ್ಲೀನ್ ಎನರ್ಜಿಗೆ ನಾವು ಕಾಂಟ್ರಿಬ್ಯೂಟ್ ಮಾಡ್ತೀವಿ ಅಂದ್ಬಿಟ್ಟು ಹೊಸದಾಗಿ ನ್ಯಾಷನಲ್ ಕ್ರಿಟಿಕಲ್ ಮಿನರಲ್ಸ್ ಮಿಷನ್ ಅಂತ ಒಂದು ಮಿಷನನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಂಡರ್ ಮಿನಿಸ್ಟ್ರಿ ಆಫ್ ಮೈನ್ಸ್. ಸೊ ದ್ಯಾಟ್ ಆ ಕ್ರಿಟಿಕಲ್ ಮಿನರಲ್ಸಿಂದ ನಾವು ಹೇಗೆ ಕ್ಲೀನ್ ಎನರ್ಜಿಯನ್ನು ಪ್ರೊಡ್ಯೂಸ್ ಮಾಡ್ಬೋದು ಅನ್ನೋದನ್ನು ನೋಡೋದಕ್ಕೆ ಒಂದು ಕಡೆ. ಮತ್ತೊಂದು ಕಡೆ ಏನು ಸಪ್ಲೈ ಚೈನ್ ರೆಸಿಲಿಯನ್ಸನ್ನು ಎನ್ಶೋರ್ ಮಾಡಿಕೊಂಡು ಆ ರೀಸೈಕ್ಲಿಂಗ್ ಮಾಡೋದಕ್ಕೆ ಕೂಡ ಹೆಲ್ಪ್ ಮಾಡಬೇಕು. ಡ್ಯೂಟಿ ಎಕ್ಸೆಂಪ್ಷನ್ಸ್ ಇದೆ ಎಲ್ಲನೂ ಕೊಡ್ತಾ ಇದ್ದೀವಿ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಂದರೆ ಈ ಬಜೆಟ್ ಏನಿದೆ ಇಟ್ ಹ್ಯಾಸ್ ಎಫೆಕ್ಟಿವ್ಲಿ ಅಡ್ರೆಸ್ಡ್ ಹೇಗೆ ಟ್ರೇಡ್ ಆಫ್ಸನ್ನು ಹೇಗೆ ಇದು ಮಾಡಬೇಕು ಅದನ್ನೆಲ್ಲ ಅಡ್ರೆಸ್ ಮಾಡಿದೆ. ಬಟ್ ಯಾವ ರೀತಿಯಾಗಿ ಪ್ರೈವೇಟ್ ಎಂಟರ್ಪ್ರೈಸಸನ್ನು ಇನ್ಕ್ಲೂಸಿವ್ ಡೆವಲಪ್ಮೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡೋಂಗೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಅಡ್ರೆಸ್ ಮಾಡಿಲ್ಲ. ಮತ್ತು ಹೇಗೆ ಕನ್ಸಂಪ್ಷನ್ನ ಬೂಸ್ಟ್ ಮಾಡ್ಬೋದು ವಿತೌಟ್ ಕಾಂಪ್ರಮೈಸಿಂಗ್ ದ ಸೇವಿಂಗ್ಸ್ನ ಹೌಸ್ ಹೋಲ್ಡಲ್ಲಿ ನಾವು ನೋಡಿದ್ರೆ ಸೇವಿಂಗ್ಸನ್ನು ಕಾಂಪ್ರಮೈಸ್ ಮಾಡ್ದಿರಾ ಅಟ್ ದ ಸೇಮ್ ಟೈಮ್ ನಾವು ಕನ್ಸಂಪ್ಷನ್ನ ಬೂಸ್ಟ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಬಜೆಟ್ ಮಾತಾಡಿಲ್ಲ. ಮತ್ತು ಮ್ಯಾಕ್ರೋ ಎಕನಾಮಿಕ್ ಸ್ಟೆಬಿಲಿಟಿಯನ್ನು ಮೇಂಟೈನ್ ಮಾಡಿಕೊಂಡು ಎಕನಾಮಿಕ್ ಗ್ರೋತನ್ನು ಹೇಗೆ ಅಚೀವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಯೂನಿಯನ್ ಬಜೆಟ್ ಮಾತಾಡಿಲ್ಲ. ಸೊ ಅಲ್ಟಿಮೇಟಾಗಿ ಏನಾಗ್ತಾ ಇದೆ ಅಂತಂದರೆ ಈ ಬಜೆಟ್ ಏನಿದೆ ಅಲ್ವಾ, ಈ ಬಜೆಟ್ ಎಕ್ಸಿಕ್ಯೂಷನ್ ಮೇಲಿರುವಂತಹ ಕ್ರೆಡಿಬಿಲಿಟಿ ಇರ್ಬೋದು, ಗವರ್ನಮೆಂಟ್ ಮೇಲಿರುವಂತಹ ಕ್ರೆಡಿಬಿಲಿಟಿ ಇರ್ಬೋದು, ಇಲ್ಲಿ ಕ್ವೆಶ್ಚನ್ ಆಗ್ತಾ ಇದೆ. ಬಿಕಾಸ್ ನಮಗೆ ಮೇನ್ ಬೇಕಾಗಿರುವಂತಹ ಎಕನಾಮಿಕ್ ಗ್ರೋತ್ ಅಲಾಂಗ್ ವಿತ್ ಸ್ಟೆಬಿಲಿಟಿ, ಅದರ ಜೊತೆಗೆ ಕನ್ಸಂಪ್ಷನ್ ಪ್ಲಸ್ ಸೇವಿಂಗ್ಸ್, ಇದು ಯಾವುದನ್ನು ಇಲ್ಲಿ ಅಡ್ರೆಸ್ ಮಾಡದೇ ಇರುವಂತಹ ಕಾರಣ ನಾವು
ಈ ಬಜೆಟ್ ಏನಿದೆ ಅಲ್ವಾ, ಸೊ ಅಷ್ಟಾಗಿ ಹೆಲ್ಪ್ ಮಾಡೋದಿಲ್ಲ. ಎಸ್, ದೆರ್ ಆರ್ ಗುಡ್ ಪಾಯಿಂಟ್ಸ್ ಇನ್ ದ ಬಜೆಟ್, ಬಟ್ ಸ್ಟಿಲ್ ಕೆಲವೊಂದು ಏನಂತೀವಿ ಡ್ರಾಬ್ಯಾಕ್ಸನ್ನು ಅಡ್ರೆಸ್ ಮಾಡಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ಆರ್ಟಿಕಲ್ ನೋಡೋಣ. ನ್ಯಾವಿಗೇಷನ್ ಸ್ಯಾಟಲೈಟ್ ಲಾಂಚ್ ಲಾಸ್ಟ್ ವೀಕ್ ಸಫರ್ಸ್ ಮಾಲ್ ಫಂಕ್ಷನ್. ನಾವು ಲಾಸ್ಟ್ ವೀಕಲ್ಲಿ ನೋಡಿದ್ವಿ ಇಸ್ರೋದ 100th ಲಾಂಚ್ ಏನಿತ್ತು, ಯಾವುದನ್ನು ಲಾಂಚ್ ಮಾಡಿದ್ದು, ಇದು ನಮ್ಮ ಒಂದು IRNSS ನಾವಿಕ್ ಸ್ಯಾಟಲೈಟ್ ಸಿಸ್ಟಮ್ಗೆ ಒಂದು ಸ್ಯಾಟಲೈಟನ್ನು ಲಾಂಚ್ ಮಾಡಿದ್ರು. ಆ ಸ್ಯಾಟಲೈಟ್ ಹೆಸರು NVS-02 ಅನ್ನೋದು ಆ ಸ್ಯಾಟಲೈಟ್ನ ಹೆಸರಾಗಿತ್ತು. ಈ ಸ್ಯಾಟಲೈಟನ್ನು ಆ್ಯಕ್ಚುಲ್ ಆಗಿ ಜಿಯೋ ಸ್ಟೇಷನರಿ ಟ್ರಾನ್ಸ್ಫರ್ ಆರ್ಬಿಟಲ್ಲಿ ನಾವು ಪ್ಲೇಸ್ ಮಾಡಿದ್ದು. ಬಟ್ ಇದನ್ನು ಆ್ಯಕ್ಚುಯಲ್ ಇದಕ್ಕೆ ಕಳಿಸೋದಕ್ಕೆ ಮುಂಚೆ ಇದು ಮಾಲ್ ಫಂಕ್ಷನ್ ಆಗಿದೆ. ಅಂದರೆ ಅಲ್ಲಿ ಓಪನ್ ಆಗಬೇಕಾಗಿರುವಂತಹ ವ್ಯಾಲ್ವ್ ಓಪನ್ ಆಗಿಲ್ಲ, ಸೊ ಅದು ಮಾಲ್ ಫಂಕ್ಷನ್ಗೆ ಒಳಗಾಗಿದೆ ಅಂತ ಇಸ್ರೋ ಹೇಳಿದೆ. ಸೊ ಈಗ ಇದನ್ನ ಯಾವ ರೀತಿಯಾಗಿ ಚೇಂಜ್ ಮಾಡ್ತಾರೆ ಅನ್ನೋದನ್ನು ನಾವು ಕಾದು ನೋಡಬೇಕು. ದಿಸ್ ಹ್ಯಾವ್ ಟೇಕನ್ ಬಿಕಾಸ್ ಲಾಸ್ಟ್ ವೀಕ್ ನಾವು ಇದನ್ನ ನೋಡಿದ್ವಿ, ಇದೇನು ಸಕ್ಸಸ್ ಆಯಿತಾ ಆಗಿಲ್ವಾ ಅನ್ನೋದ್ರ ಬಗ್ಗೆ ನಮಗೆ ಐಡಿಯಾ ಇರಬೇಕು ಅನ್ನೋ ಒಂದು ಕಾರಣಕ್ಕೆ ಮಾತ್ರನೇ ಈ ಒಂದು ಆರ್ಟಿಕಲ್ನ ನಾವು ಇವತ್ತು ನೋಡಿದ್ದೀವಿ. ಮುಂದಿನ ಆರ್ಟಿಕಲ್ ನೋಡೋಣ. The legal systems under which citizenship is acquired. ಈ ಸಿಟಿಸನ್ಶಿಪ್ ಏನಿದೆ ಈ ವರ್ಷ ಬಹಳ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ. ಬಿಕಾಸ್ US ತನ್ನ ಒಂದು ಸಿಟಿಸನ್ಶಿಪ್ ಆ್ಯಕ್ಟ್ ಏನಿದೆ ಅಥವಾ ತನ್ನ ಒಂದು ಕಾನ್ಸ್ಟಿಟ್ಯೂಷನ್ನ 14th ಅಮೆಂಡ್ಮೆಂಟ್ ಏನಿದೆ ಇದನ್ನು ಚೇಂಜ್ ಮಾಡಿದೆ. ಯಾವ ರೀತಿಯಾಗಿ ಚೇಂಜ್ ಮಾಡಿದೆ ಅಂತಂದರೆ, ಇಷ್ಟು ದಿನ ಏನಾಗ್ತಾ ಇತ್ತು, USA ಸಿಟಿಸನ್ಶಿಪ್ ಬೈ ಬರ್ತ್ ಕೊಡ್ತಾಯಿದ್ರು. ಅಂದರೆ ಯಾವುದೇ ಒಂದು ಮಗು US ಜನನವನ್ನು ಪಡೆದರೆ ಆ ಮಗು ಆಟೋಮೆಟಿಕ್ಕಾಗಿ US ಸಿಟಿಸನ್ ಆಗ್ತಾಯಿತ್ತು. ಬಟ್ ಈಗ ಟ್ರಂಪ್ ಅವರು ಬಂದ ಮೇಲೆ ತಮ್ಮ ಒಂದು ಇದನ್ನು ಸ್ಟಾರ್ಟ್ ಮಾಡಿದ್ಮೇಲೆ, ಸೆಕೆಂಡ್ ರೇನನ್ನು ಸ್ಟಾರ್ಟ್ ಮಾಡಿದ್ಮೇಲೆ ಅವರೇನು ಹೇಳಿದ್ದಾರೆ ಅಂತಂದರೆ, ಸಿಟಿಸನ್ಶಿಪ್ ಬೈ ಬರ್ತ್ ನಾವು ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಯಾವಾಗ ಸಿಟಿಸನ್ಶಿಪ್ಪನ್ನು ಕೊಡ್ತೀವಿ ಆ ಮಗುಗೆ ಅಂತಂದರೆ, ಆ ಮಗುವಿನ ತಂದೆ ಅಥವಾ ತಾಯಿ ಏನಿದ್ದಾರೆ ಅವರು US ಸಿಟಿಸನ್ ಆಗಿರಬೇಕು ಅಥವಾ ಅವ್ರ ಹತ್ರ US ಗ್ರೀನ್ ಕಾರ್ಡ್ ಇರಬೇಕು, ಅವರಿಗೆ ಮಾತ್ರ ಕೊಡ್ತೀವಿ ಅಂತ ಹೇಳಿರೋದು. ಸೊ ವಿತ್ ರೆಸ್ಪೆಕ್ಟ್ ಟು ದಿಸ್ ನಾವು ಸಿಟಿಸನ್ಶಿಪ್ಪನ್ನು ನೋಡೋಣ. ಸಿಟಿಸನ್ಶಿಪ್ ಅಂದರೆ ಏನಿದೆ, ಆ ಸಿಟಿಸನ್ಶಿಪ್ ಬಂದು 2 ರೀತಿಯಾಗಿ ನಾವು ಅದನ್ನ ಡಿವೈಡ್ ಮಾಡ್ತೀವಿ. ಸೊ ಸಿಟಿಸನ್ಶಿಪ್ನ 2 ರೀತಿಯಾಗಿ, ಒಂದು ಜಸ್ ಸಾಲಿ ಅಂತ, ಮತ್ತೊಂದು ಜಸ್ ಸ್ಯಾಂಗ್ವಿನಿಸ್ ಅಂತ. ಸೊ ಜಸ್ ಸಾಲಿ ಅಂತಂದರೆ ಏನು, ಇಟ್ ಈಸ್ ರೈಟ್ ಟು ಹ್ಯಾವ್ ರೈಟ್ಸ್ ಅಂತ, ಓಕೆನಾ. ಅದೇ ಜಸ್ ಸ್ಯಾಂಗ್ವಿಲಿ ಅಂತಂದರೆ ಇಟ್ ಈಸ್ ರೈಟ್ ಆಫ್ ಬ್ಲಡ್. ಇಷ್ಟು ದಿನ US ಫಾಲೋ ಮಾಡ್ತಾ ಇದ್ದಿದ್ದು ಇದು. ಈ ಒಂದು ಪ್ರಿನ್ಸಿಪಲ್ ಏನು ಹೇಳುತ್ತೆ ಅಂತಂದರೆ, ಯಾವುದೇ ಒಂದು ಸಿಟಿಸನ್ ಚೈಲ್ಡ್ ಏನಿರುತ್ತಲ್ಲ, ಚೈಲ್ಡ್ ಸಿಟಿಸನ್ಶಿಪ್ ಹೇಗೆ ಡಿಟರ್ಮೈನ್ ಆಗುತ್ತೆ ಅಂತಂದರೆ, ಅದು ಇರ್ರೆಸ್ಪೆಕ್ಟಿವ್ ಆಫ್ ದ ಪೇರೆಂಟ್ಸ್ ಸಿಟಿಸನ್ಶಿಪ್, ಅದು ಎಲ್ಲಿ ಹುಟ್ಟುತ್ತೆ ಅಂದರೆ ಇಟ್ ಡಿಪೆಂಡ್ಸ್ ಆನ್ ಪ್ಲೇಸ್ ಆಫ್ ಬರ್ತ್ ಅಂತ. ಪ್ಲೇಸ್ ಆಫ್ ಬರ್ತ್ ಮೇಲೆ ನಮ್ಮ ಸಿಟಿಸನ್ಶಿಪ್ ಏನಾದರೂ ನಿಂತಿದ್ರೆ ಅದನ್ನು ಜಸ್ಟ್ ಸಾಲಿ ಅಂತ ಕರಿತೀವಿ. ಅದೇ ಏನಾದರೂ ಪ್ಲೇಸ್ ಆಫ್ ಬರ್ತ್ ಏನಾದರೂ ನಮ್ಮ ಬ್ಲಡ್ ಮೇಲೆ, ಅಂದರೆ ನಮ್ಮ ಆ್ಯನ್ಸಿಸ್ಟರ್ಸ್ ಎಲ್ಲಿ ಇರ್ತಾರೆ ಆ ಸಿಟಿಸನ್ಶಿಪ್ನ ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ ಅಂತಂದರೆ ಅದನ್ನು ನಾವು ಜಸ್ಟ್ ಸ್ಯಾಂಗ್ವಿನೀಸ್ ಅಂತ ಕರಿತೀವಿ, ಓಕೆನಾ. ಇದು ಆ್ಯಕ್ಚುಯಲ್ ಸಿಟಿಸನ್ಶಿಪ್ಪಲ್ಲಿ ಬರುವಂತಹ 2 ಪಾರ್ಟ್ಸ್, ಒಂದು ಜಸ್ಟ್ ಸಾಲಿ, ಒಂದು ಜಸ್ಟ್ ಸ್ಯಾಂಗ್ವಿನಿ. ಅದಾದಮೇಲೆ ಈಗ ಕರೆಂಟ್ ಇಶ್ಯೂ ನಾನೀಗ ಹೇಳಿದೆ ಏನು ಅಂತಂದರೆ, US ಇಷ್ಟು ದಿನ ಇದ್ದಿದ್ದು ಜಸ್ಟ್ ಸಾಲಿ ಅಂತ ಈ ಪ್ರಿನ್ಸಿಪಲ್ನ ಫಾಲೋ ಮಾಡ್ತಾಯಿದ್ರು. ಆ್ಯಂಡ್ ನಾವು ಆಫ್ಟರ್ 2025 ಫೆಬ್ 19th ಈ ಒಂದು ಆರ್ಡರ್ ಆ್ಯಕ್ಚುಲ್ ಆಗಿ ಎಕ್ಸಿಕ್ಯೂಟ್ ಆಗ್ತಾ ಇರೋದು. ಸೊ ಈ ಒಂದು ಡೇಟಿಂದ ಆದಮೇಲೆ US ಫಾಲೋ ಮಾಡೋದು ಜಸ್ಟ್ ಸ್ಯಾಂಗ್ವಿನಿ ಪ್ರಿನ್ಸಿಪಲ್. ಅಂದರೆ ಅಲ್ಲಿ ಯಾರಾದರೂ ಅವರ ಪೇರೆಂಟ್ಸ್ US ಸಿಟಿಸನ್ ಆಗಿದ್ರೆ ಮಾತ್ರನೇ ಆ ಒಂದು ಮಕ್ಕಳಿಗೆ US ಸಿಟಿಸನ್ಶಿಪ್ ಸಿಗುತ್ತೆ, ಓಕೆನಾ. ಸೊ ಇದಿಷ್ಟು ವಿತ್ ರೆಸ್ಪೆಕ್ಟ್ ಟು US ಆಯಿತು. ಸೊ ಸೇಮ್ ನಾವು ಇಂಡಿಯಾಗೆ ಬರೋಣ. ಇಂಡಿಯಾಲಿ ಯಾವ ರೀತಿಯಾಗಿ ನಾವು ಮಾಡ್ತೀವಿ ಅಂದರೆ, ಇಟ್ ಈಸ್ ಇದರ್ ಸಿಟಿಸನ್ಶಿಪ್ ಬೈ ಬರ್ತ್, ಬೈ ನ್ಯಾಚುರಲೈಸೇಷನ್, ಬೈ ರಿಜಿಸ್ಟ್ರೇಷನ್. ಸದ್ಯಕ್ಕೆ 3 ನೋಡೋಣ. ಬೈ ಬರ್ತ್ ಅಂತಂದರೆ ಆಬ್ವಿಯಸ್ಲಿ ನಮ್ಮ ಪೇರೆಂಟ್ಸ್ ಇದಾಗಿತ್ತು, ನಮ್ಮ ಪೇರೆಂಟ್ಸ್ ಇಲ್ಲಿ ಏನಾದರೂ ಇದ್ದರು ಅಂತಂದರೆ ಅವರಿಂದ ಡೈರೆಕ್ಟಾಗಿ ನಮಗೆ ಸಿಟಿಸನ್ಶಿಪ್ ಬರುತ್ತೆ. ಬೈ ನ್ಯಾಚುರಲೈಸೇಷನ್ ಅಂತಂದರೆ ನಾವು ಇಷ್ಟು ವರ್ಷ ಇಂಡಿಯಾಲಿ ಇದ್ದೀವಿ ಅಂತ ಅಂದ್ಬಿಟ್ಟು ಆ ಒಂದು ಇದು ತೊಗೊಳ್ಳೋದ್ರಿಂದ ಬರುತ್ತೆ. ರಿಜಿಸ್ಟ್ರೇಷನ್ ನಾವು ರಿಜಿಸ್ಟರ್ ಮಾಡಿಕೊಂಡು ಇಷ್ಟು ವರ್ಷ ಅಲ್ಲಿದ್ದು ಆ ಕಂಡೀಷನ್ಸ್ ಏನಿದೆ ಆ ಕಂಡೀಷನ್ಸನ್ನು ಫುಲ್ಫಿಲ್ ಮಾಡಬೇಕು. ಸೊ ಆಗ ನಮಗೆ ಇದನ್ನು ಕೊಡ್ತಾರೆ. ಸೊ ಇಂಡಿಯಾ ಇಸ್ ಫಾಲೋಯಿಂಗ್ ಜಸ್ಟ್ ಸ್ಯಾಂಗ್ವಿನಿ ಪ್ರಿನ್ಸಿಪಲ್ ಅನ್ನೋದನ್ನ ನಮಗೆ ಗೊತ್ತಿರಬೇಕು. ಇಂಡಿಯಾ ಫಸ್ಟಿಂದನೂ ಇದೇ ಪ್ರಿನ್ಸಿಪಲ್ನ ಫಾಲೋ ಮಾಡ್ತಾ ಇರೋದು, ಬಟ್ US ಈಗ ಚೇಂಜ್ ಆಗಿದೆ. ಈ ಡಿಫ್ರೆನ್ಸ್ ಗೊತ್ತಿರಬೇಕು. ಆ್ಯಂಡ್ ಇಂಡಿಯಾಲಿ ಎಲ್ಲಿಂದ ಎಲ್ಲಿಗೆ, ಜುಲೈ 1987 ಡಿಸೆಂಬರ್ 2004 ಏನಿದೆ, 2004 ಏನಿದೆ, ಈ ಮಿಡಲಲ್ಲಿ ಏನಾದ್ರೂ ಮಗು ಇತ್ತು ಅಂತಂದರೆ ಈ ಒಂದು ಈದರ್ ಆಫ್ ದ ಪೇರೆಂಟ್ಸ್ ಏನಿರ್ತಾರಲ್ವ ಅವರು ಇಂಡಿಯನ್ ಸಿಟಿಸನ್ ಆಗಿರಬೇಕು. ಈ ಒಂದು ಟೈಮಲ್ಲಿ ಯಾವುದೋ ಒಂದು ಪೇರೆಂಟ್ ಇಂಡಿಯನ್ ಸಿಟಿಸನ್ ಆಗಿದ್ರು ಅಂತಂದರೆ ಅವರಿಗೆ ಅಂದರೆ ಅವರ ಮಗುವಿಗೆ ನಾವು ಇಂಡಿಯನ್ ಸಿಟಿಸನ್ಶಿಪ್ಪನ್ನು ಕೊಡ್ತೀವಿ ಅಂತ.
ದಿಸ್ ಈಸ್ ವಿತ್ ಬೇಸಿಕ್ ಸಿಟಿಸನ್ಶಿಪ್ ರೂಲ್ಸ್ ಆಯಿತು. ಇನ್ನು ನಾವು CAA ನೋಡಿದ್ರೆ, CAA ಬಂದು ಏನು ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ 2019 ನೋಡಿದ್ರೆ ಇದೇನು ಹೇಳುತ್ತೆ, ಕೆಲವು ರಿಲಿಜಿಯನ್ಸ್ಗೆ, ಫಾರ್ ಎಕ್ಸಾಂಪಲ್ ಹಿಂದೂ, ಕ್ರಿಶ್ಚಿಯನ್, ಸಿಖ್, ಜೈನ್, ಬುದ್ಧಿಸ್ಟ್ ಆ್ಯಂಡ್ ಪಾರ್ಸಿಸ್, ಈ ಇಷ್ಟು ರಿಲಿಜಿಯಸ್ ಫ್ರಮ್ ಪಾಕಿಸ್ತಾನ್, ಅಫ್ಘಾನಿಸ್ತಾನ್ ಆ್ಯಂಡ್ ಬಾಂಗ್ಲಾದೇಶ್, ಈ 3 ದೇಶಗಳಲ್ಲಿರುವಂತಹ ಹಿಂದೂ, ಕ್ರಿಶ್ಚಿಯನ್, ಸಿಖ್, ಜೈನ್, ಬುದ್ಧಿಸ್ಟ್ ಆ್ಯಂಡ್ ಪಾರ್ಸೀಸ್ಗೆ ನಾವು ಥ್ರೂ ರಿಜಿಸ್ಟ್ರೇಷನ್, ಅಂದರೆ ಈ ಒಂದು ಆ್ಯಕ್ಟ್ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ 2019 ಏನು ಬಂತು ಅದರ ಮುಖಾಂತರ ನಾವು ಸಿಟಿಸನ್ಶಿಪ್ಪನ್ನು ಕೊಡ್ತೀವಿ ಅಂತ ಹೇಳಿದರು ಅಲ್ವಾ. ಸೊ ಇದನ್ನು ಆಲ್ಸೋ ದೇ ಕಾಲ್ಡ್ ಇಟ್ ಆಸ್ ಬೇಸಿಕ್ ಸ್ಟ್ರಕ್ಚರ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಕೂಡ ಕರೆದ್ರು, ಬಿಕಾಸ್ ಸೆಕ್ಯುಲಾರಿಸಮ್ ಬೇಸಿಕ್ ಸ್ಟ್ರಕ್ಚರ್ ಬಂದು ಇಲ್ಲಿ ಸೆಕ್ಯುಲಾರಿಸಮ್ ಬರುತ್ತೆ. ಸೊ ಸೆಕ್ಯುಲಾರಿಸಮ್ ಅನ್ನು ನಾವು ಫಾಲೋ ಮಾಡ್ತಾ ಇರೋದ್ರಿಂದ ಇದನ್ನು ಕೂಡ ಕೊಡ್ತಾ ಇದ್ದೀವಿ ಅಂತ ಹೇಳಿದರು. ಸೊ ಇಲ್ಲಿ ನಮ್ಗೆ ಏನು ಗೊತ್ತಾಗುತ್ತೆ ಅಂದರೆ ಮೈನಾರಿಟೀಸ್ಗೆ ನಾವು ಭಾರತದಲ್ಲಿ ಸಿಟಿಸನ್ಶಿಪ್ಪನ್ನು ಕೊಡ್ತಾ ಇದ್ದೀವಿ. ಸೊ ಈ ಒಂದು ಲಾ ಅಂದರೆ ಇಟ್ ಇಸ್ ಅಟ್ ಪ್ರೆಸೆಂಟ್ ಅದರ ಕಾನ್ಸ್ಟಿಟ್ಯೂಷನ್ ವ್ಯಾಲಿಡಿಟಿಯನ್ನು ನಾವು ಸುಪ್ರೀಂ ಕೋರ್ಟಲ್ಲಿ ಚಾಲೆಂಜ್ ಮಾಡಿದ್ದಾರೆ. ಸೊ ಅಂಟಿಲ್ ದೆನ್ ಗವರ್ನಮೆಂಟ್ ಹ್ಯಾಸ್ ಟು ಟ್ರೀಟ್ ಮೈನಾರಿಟೀಸ್ ವೆಲ್ ಅಂತ ಈ ಒಂದು ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ. ಸೊ ಬೇಸಿಕಲಿ ಈ ಆರ್ಟಿಕಲ್ ನಮ್ಗೆ ಇಂಪಾರ್ಟೆಂಟ್ ಆಗೋದು, ಒಂದು ಸಿಟಿಸನ್ಶಿಪ್ ಪ್ರೊವಿಷನ್ಸ್ ನಮಗೆ ಕ್ಲೀನಾಗಿ ತಿಳಿದಿರಬೇಕು. ನಮ್ಮ ಒಂದು ಪಾಲಿಟಿಯಲ್ಲಿ ಬರುವಂಥ ಸಿಟಿಸನ್ಶಿಪ್ ಚಾಪ್ಟರ್ ಏನಿದೆ, ವಿ ಹ್ಯಾವ್ ಟು ರೀಡ್ ದಟ್ ವೆರಿ ಕ್ಲಿಯರ್ಲಿ. ಅದರಲ್ಲಿ ನಮ್ಗೆ ಇನ್ನೂ ಓವರ್ಸೀಸ್ ಸಿಟಿಸನ್ಶಿಪ್ ಆಫ್ ಇಂಡಿಯಾ ಬರುತ್ತೆ, ಪರ್ಸನ್ ಆಫ್ ಇಂಡಿಯನ್ ಒರಿಜಿನ್ ಬರುತ್ತೆ, NRIs ಬರ್ತಾರೆ. ಇದು ಎಲ್ಲ ಪ್ರಾವಿಷನ್ಸು ಕೂಡ ನಮಗೆ ಕರೆಕ್ಟಾಗಿ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ದಿಸ್ ಟೈಮ್ ಸಿಟಿಸನ್ಶಿಪ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಫಾರ್ ಬೋತ್ ಪ್ರಿಲಿಮ್ಸ್ ಆ್ಯಂಡ್ ಮೀನ್ಸ್. ಈಗ ಮುಂದಿನ ಆರ್ಟಿಕಲ್ ನೋಡೋಣ. ಆನ್ ಲಿವ್ ಇನ್ ರಿಲೇಷನ್ಶಿಪ್ಸ್ ಇನ್ ಉತ್ತರಾಖಂಡ್. ಉತ್ತರಾಖಂಡಲ್ಲಿ ನಾವೆಲ್ಲ ನೋಡಿದ್ವಿ, UCC ಯೂನಿಫಾರ್ಮ್ ಸಿವಿಲ್ ಕೋಡನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಫ್ರಮ್ Jan 25th 2025, 25th or Jan 27th 2025 ಅದನ್ನು ಸ್ಟಾರ್ಟ್ ಮಾಡಿದ್ರು ಎಲ್ಲಿ, ಉತ್ತರಾಖಂಡಲ್ಲಿ. ಸೊ ವಿತ್ ರೆಸ್ಪೆಕ್ಟ್ ಟು ದಿಸ್ ನಾವು ಏನು ನೋಡ್ತೀವಿ ಅಂತಂದರೆ, UCCಯಲ್ಲಿ ಒಂದು ಕಾಂಟ್ರವರ್ಷಿಯಲ್ ಪಾರ್ಟ್ ಆಗಿ ಇದ್ದಿದ್ದೇನು ಅಂದರೆ ಲಿವ್ ಇನ್ ರಿಲೇಷನ್ಶಿಪ್ಸ್ ಬಗ್ಗೆ ಇದ್ದಂತಹ ಪ್ರಾವಿಷನ್ಸ್. ಸೊ ಈ ಪ್ರಾವಿಷನ್ಸ್ ಬಗ್ಗೆ ನಾವಿವತ್ತು ಸ್ವಲ್ಪ ಇನ್ ಡೀಟೇಲ್ ಆಗಿ ನೋಡೋಣ. ಮೊದಲಿಗೆ ನೋಡೋದಾದರೆ UCC ಏನು ಹೇಳುತ್ತೆ ಅಂದರೆ, ಈ ಲಿವ್ ಇನ್ ರಿಲೇಷನ್ಶಿಪ್ಸ್ ಏನಿದೆ ಅಲ್ವಾ, ಇದನ್ನು ಮ್ಯಾಂಡೇಟರಿಲಿ ರಿಜಿಸ್ಟರ್ ಮಾಡಬೇಕು ವಿತ್ ದ ಗವರ್ನಮೆಂಟ್ ಅಂತ ಹೇಳುತ್ತೆ. ಆ್ಯಂಡ್ ಇದು ನಾಟ್ ಓನ್ಲಿ ಫಾರ್ ಸಿಟಿಸನ್ಸ್ ಆಫ್ ಉತ್ತರಾಖಂಡ್, ಭಾರತದಲ್ಲಿ ಎಲ್ಲೇ ಇದ್ರೂ ಕೂಡ ಲಿವ್ ಇನ್ ರಿಲೇಷನ್ಶಿಪ್ಸ್ ಏನಿದೆ ದಟ್ ಇಟ್ ಹ್ಯಾಸ್ ಟು ಬಿ ಮ್ಯಾಂಡೇಟರಿಲಿ ರಿಜಿಸ್ಟರ್ಡ್ ವಿತ್ ದ ಗವರ್ನಮೆಂಟ್ ಅಂತ ಹೇಳ್ತಾ ಇದ್ದಾರೆ. ಓಕೆನಾ, ದಿಸ್ ಇಸ್ ದ ಫಸ್ಟ್ ಪಾಯಿಂಟ್. ನೆಕ್ಸ್ಟ್ ನೋಡಿದಾಗ ಏನಾಗುತ್ತೆ ಅಂತಂದರೆ, ಇಲ್ಲಿ ಏನು ಕಾಂಟ್ರವರ್ಸಿ ಅಂದರೆ, ಈ ಒಂದು ರಿಜಿಸ್ಟ್ರೇಷನ್ ಏನು ಹೇಳ್ತಾ ಇದ್ದಾರಲ್ವಾ, ಇದನ್ನು ನಾವು ಮಾಡೋದ್ರಿಂದ ನಮ್ಮ ರೈಟ್ ಟು ಪ್ರೈವಸಿ ಅಂಡರ್ ಆರ್ಟಿಕಲ್ 21 ಇದು ಅಫೆಕ್ಟ್ ಆಗ್ತಾ ಇದೆ ಅಂತ ಹಲವಾರು ಜನ ಇದನ್ನು ಅಪೋಸ್ ಮಾಡಿದರು. ಬಿಕಾಸ್ ನಮ್ಮ ಒಂದು ಇನ್ಫಾರ್ಮೇಷನ್ ಅಥವಾ ಡಿಸಿಷನ್ ಅಟಾನಮಿ ಏನಿದೆ ಇಲ್ಲಿ ಅಫೆಕ್ಟ್ ಆಗ್ತಾ ಇದೆ. ಸೊ ಹಾಗಾಗಿ ನಮ್ಮ ಒಂದು ಆರ್ಟಿಕಲ್ 21 ಬರುವಂತಹ ರೈಟ್ ಟು ಪ್ರೈವಸಿ ಅಫೆಕ್ಟ್ ಆಗ್ತಾ ಇದೆ, ವಿಚ್ ಇಸ್ ರೈಟ್ ಟು ಪ್ರೈವಸಿ ಬಂದು ಫಂಡಮೆಂಟಲ್ ರೈಟ್ ಅಂದಾಗ, ಫಂಡಮೆಂಟಲ್ ರೈಟ್ ಇಲ್ಲಿ ಅಫೆಕ್ಟ್ ಆಗ್ತಾ ಇದೆ ಅಂತಂದರೆ ಥ್ರೂ ಎನಿ ಲಾ ಫಂಡಮೆಂಟಲ್ ರೈಟ್ಸನ್ನು ಕಾಪಾಡೋದಕ್ಕೆ ಆ ಲಾನ ಇನ್ವ್ಯಾಲಿಡ್ ಅಂತ ನಾವು ಡಿಕ್ಲೇರ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಹಲವಾರು ಜನ ಏನು ಹೇಳ್ತಾ ಇದ್ದಾರೆ ಅಂದರೆ, ಇಲ್ಲಿ ನಮಗೆ ಈ ಥರ ರಿಜಿಸ್ಟ್ರೇಷನ್ ಮ್ಯಾಂಡೇಟರಿ ರಿಜಿಸ್ಟ್ರೇಷನ್ ಮಾಡೋದ್ರಿಂದ ಈ ರೈಟ್ ಟು ಪ್ರೈವಸಿ ಅಫೆಕ್ಟ್ ಆಗ್ತಾ ಇದೆ ಅಂತ. ಸೊ ಹಾಗಾಗಿ ನಾವು ಇದು ಆ್ಯಕ್ಚುಲ್ ಇಶ್ಯೂ ಇರೋದು. ಸೊ ಹಾಗಾಗಿ ಇದರ ಬಗ್ಗೆ ಮತ್ತಷ್ಟು ನಾವು ಇನ್ಫಾರ್ಮೇಷನನ್ನು ತಿಳ್ಕೊಳ್ಳೋಣ. ಸೊ ಈಗ ರಿಜಿಸ್ಟ್ರೇಷನ್ ಪ್ರಾಸೆಸ್ ಏನು ಅಂತ ನೋಡೋದಾದರೆ, ಯಾವಾಗ ಓನ್ಲಿ ಅನ್ಮ್ಯಾರಿಡ್ ಯಾವಾಗ ರಿಜಿಸ್ಟರ್ ಮಾಡಬೇಕು ಅಂತ ನಾವು ನೋಡೋದಾದರೆ, ಅನ್ಮ್ಯಾರಿಡ್ ಆಗಿರಬೇಕು ಆ ಕಪಲ್ಸು, ಆ್ಯಂಡ್ ದೇ ಹ್ಯಾವ್ ಟು ಬಿ ಹೆಟೆರೋಸೆಕ್ಷುವಲ್, ಅಂದರೆ ಹುಡುಗಿನೇ ಆಗಿರಬೇಕು. ಈಗ ಹುಡುಗ ಇರ್ಬೋದು, ಇಲ್ಲ ಹುಡುಗಿ ಇರ್ಬೋದು, ಈ ರೀತಿಯಾಗಿ ಇದ್ದಾಗ ದೇ ವಿಲ್ ನಾಟ್ ಆಕ್ಸೆಪ್ಟ್ ದ ರಿಜಿಸ್ಟ್ರೇಷನ್. ಇದು ಹೆಟ್ರೋಸೆಕ್ಷುವಲ್ ಆಗಿರಬೇಕು ಮತ್ತು ಅನ್ಮ್ಯಾರಿಡಲ್ಲಿರಬೇಕು, ಅವ್ರು ಮಾತ್ರನೇ ರಿಜಿಸ್ಟರ್ ಆಗ್ಬೋದು. ಆ್ಯಂಡ್ ದೇ ಕ್ಯಾನ್ ರಿಜಿಸ್ಟರ್ ಈದರ್ ಥ್ರೂ ಆನ್ಲೈನ್ ಆರ್ ಆಫ್ಲೈನ್ ಆದರೆ ದೇ ಹ್ಯಾವ್ ಟು ಫಿಲ್ ಫ್ರಮ್ 16 pages ಫಾರ್ಮನ್ನು ಅವರು ಫಿಲ್ ಮಾಡಬೇಕಾಗುತ್ತೆ. ಆನ್ಲೈನ್ ಇಸ್ ಈಸಿಯರ್ ಅಂತ ಕೂಡ ಇಲ್ಲಿ ಅವರು ಹೇಳ್ತಾ ಇದ್ದಾರೆ. ಆ್ಯಂಡ್ ಆಲ್ಸೋ ಇವುಗಳಲ್ಲಿ ಏನು ಮಾಡಬೇಕಂದ್ರೆ, ತಮ್ಮ ಒಂದು ಪ್ಯಾನ್ ನಂಬರ್ ಇರ್ಬೋದು, ಆಧಾರ್ ನಂಬರ್ ಇರ್ಬೋದು, ಇದೆಲ್ಲನೂ ಅವರು ಕೊಡಬೇಕು. ಆಧಾರ್ ನಂಬರು, ಫೋನ್ ನಂಬರು ಮತ್ತು ಪ್ರೂಫ್ ಆಫ್ ರೆಸಿಡೆನ್ಸನ್ನು ಕೊಡಬೇಕು. ಸೊ ಇಲ್ಲಿ ಪ್ರೂಫ್ ಆಫ್ ರೆಸಿಡೆನ್ಸ್ ಅಂತಂದರೆ, ಅವರು ಸ್ವಂತ ಮನೆಯಲ್ಲಿದ್ದರು ಅಂದರೆ ಅವರ ಹೆಸರಲ್ಲಿ ಬರ್ತಾ ಇರುವಂಥ ಎಲೆಕ್ಟ್ರಿಸಿಟಿ ಬಿಲ್ ಏನಿದೆ ಅದನ್ನು ಕೊಡಬೇಕಾಗುತ್ತೆ. ಇಫ್ ದೇ ಆರ್ ರೆಂಟಲ್ಲಿ ಅವ್ರು ಇರ್ತೀವಿ ಅಂತ ಅಂದರೆ, ಆ ಮನೆಯ ಓನರ್ ಏನಿದ್ದಾರೆ, ಓನರ್ನ ಕಾಂಟ್ಯಾಕ್ಟ್ ನಂಬರ್, ನೇಮ್, ಅಗ್ರಿಮೆಂಟ್, ರೆಂಟಲ್ ಅಗ್ರಿಮೆಂಟ್ ಏನಿರುತ್ತೆ, ಇದನ್ನೆಲ್ಲನೂ ಕೂಡ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ.
ಓಕೆನಾ. ಇದು ರಿಜಿಸ್ಟ್ರೇಷನ್ಗೆ. ಸೇಮ್ ಪ್ರಾಸೆಸ್ ಫಾರ್ ಏನು ಡಿರಿಜಿಸ್ಟರ್ ಆಗೋದಕ್ಕೆ. ಅಂದರೆ ಈಗ ನಾವೇನಾದ್ರು ಲಿವ್ ಇನ್ ರಿಲೇಷನ್ಶಿಪ್ಪನ್ನು ಕ್ಯಾನ್ಸಲ್ ಮಾಡ್ತೀವಿ ಅಥವಾ ಟರ್ಮಿನೇಟ್ ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೂ ಕೂಡ ಇದೇ ರೀತಿಯಾಗಿ ಮ್ಯಾಂಡೇಟರಿಲಿ ಗೌರ್ಮೆಂಟ್ ಹತ್ರ ನಾವು ಡಿರಿಜಿಸ್ಟರ್ ಮಾಡಬೇಕಾಗುತ್ತೆ. ಅಂದರೆ ನಾವು ವಿ ಆರ್ ನೋ ಲಾಂಗರ್ ಇನ್ ಲಿವ್ ಇನ್ ಅಂತ ಅಂದ್ಬಿಟ್ಟು ಗೌರ್ಮೆಂಟ್ಗೆ ತೋರಿಸ್ಬೇಕಾಗುತ್ತೆ ವಿತ್ ಪ್ರೂಫ್. ಮತ್ತು ನಾವು ನೆಕ್ಸ್ಟ್ ನೋಡೋದಾದರೆ ಪೆನಾಲ್ಟೀಸ್ ಇರುತ್ತಾ ಇದನ್ನು ಸರಿಗೆ ಫಾಲೋ ಮಾಡಿಲ್ಲ ಅಂತಂದರೆ ಎಸ್, ದೇರ್ ವಿಲ್ ಬಿ ಪೆನಾಲ್ಟೀಸ್. ಸಿ, ಫೇಲ್ಯೂರ್ ಟು ರಿಜಿಸ್ಟರ್ ಅ ಲಿವ್ ಇನ್ ರಿಲೇಷನ್ಶಿಪ್ ವಿತಿನ್ ಅ ಮಂತ್. ಸಿ, ಈಗ ನಾನು ಯಾವುದೋ ಒಬ್ಬರ ಜೊತೆ ನಾವು ಲಿವ್ ಇನ್ನಲ್ಲಿ ಇದ್ದೀವಿ ಅಂತಂದರೆ ವಿತಿನ್ 1 month ನಾವು ಅದನ್ನ ರಿಜಿಸ್ಟರ್ ಮಾಡಬೇಕು. ಇಲ್ಲ ಅಂತಂದರೆ ಬೋತ್ ಸಿವಿಲ್ ಆ್ಯಂಡ್ ಕ್ರಿಮಿನಲ್ ಪೆನಾಲ್ಟೀಸ್ ಬರ್ಬೋದು. ಫಾರ್ ಎಕ್ಸಾಂಪಲ್ ಜೈಲ್ ಅಪ್ ಟು 3 months ಆಗ್ಬೋದು, ಇಲ್ಲ ಅಂದರೆ ಫೈನ್ ಅಪ್ ಟು 10,000 rupees ಫೈನ್ ಕಟ್ಬೋದು, ಇಲ್ಲ ಬೋತ್ ಆಗ್ಬೋದು, ಇಲ್ಲ 3 ತಿಂಗಳು ಜೈಲ್ ಆಗ್ಬೋದು. ಯಾವಾಗ ನಾವು ಲಿವ್ ಇನ್ನನ್ನು ರಿಜಿಸ್ಟರ್ ಮಾಡದೇ ಇದ್ದಾಗ. ದಿಸ್ ಈಸ್ ವಿತ್ ರೆಸ್ಪೆಕ್ಟ್ ಟು ಪೆನಾಲ್ಟೀಸ್. ಸೊ ಇಲ್ಲಿ ಇಶ್ಯೂ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಈ ಪೆನಾಲ್ಟೀಸು ಇದೆಲ್ಲ ಓಕೆ ವಿತ್ ರೆಸ್ಪೆಕ್ಟ್ ಟು ಲಿವ್ ಇನ್ ರಿಲೇಷನ್ಶಿಪ್ಸ್. ಎಸ್, ಯು ಆರ್ ಗೋಯಿಂಗ್ ಟು ಸೆಕ್ಯೂರ್ ಮಾಡ್ತಾ ಇದ್ದೀರಾ ಆ ಒಂದು ರಿಲೇಷನ್ಶಿಪ್ಪಲ್ಲಿ ಇರುವಂತಹ ಹುಡುಗ ಆಗಲಿ ಹುಡುಗಿಯ ಒಂದು ಲೈಫ್ ಆಗಲಿ ಅಂತ ಹೇಳ್ಬೋದು. ಬಟ್ ಅಟ್ ದ ಸೇಮ್ ಟೈಮ್ ಅವರೊಂದು ಪ್ರೈವಸಿನ ನಾವು ತೆಗಿತಾ ಇದ್ದೀವಿ ಅಂತ ಹೇಳಿ, ಬಿಕಾಸ್ ಮ್ಯಾಂಡೇಟರಿ ರಿಜಿಸ್ಟ್ರೇಷನ್ ಅಂತ ಹೇಳ್ತಾ ಇದ್ದೀವಿ. ಆ್ಯಂಡ್ ಅಲಾಂಗ್ ವಿತ್ ಪ್ಯಾನ್ ನಂಬರ್, ಆಧಾರ್ ಡೀಟೇಲ್ಸ್, ಎಲ್ಲ ಡೀಟೇಲ್ಸ್ ಅವ್ರದ್ದು ಅಲ್ಲಿದೆ. ವಾಟ್ ಇಫ್ ಡೇಟಾ ಲೀಕ್ ಅಕರ್ಸ್? ಡೇಟಾ ಲೀಕ್ ಆದರೆ ಹೇಗೆ ನೀವು ಸಾಲ್ವ್ ಮಾಡ್ತೀರಾ ಅನ್ನೋದು ಇಲ್ಲಿ ಕ್ವೆಶನ್ ಇದೆ. ಆ್ಯಂಡ್ ಆಲ್ಸೋ ಇಲ್ಲಿ ಥರ್ಡ್ ಪಾರ್ಟಿ ಡಿಸ್ಕ್ಲೋಜರ್ಸ್ ಏನಿದೆ ಅಲ್ವಾ, ರೂಲ್ಸ್ ಏನು ಹೇಳುತ್ತೆ ಅಂದರೆ ಥರ್ಡ್ ಪಾರ್ಟಿ ಡಿಸ್ಕ್ಲೋಸರ್ನ ಅಲೌ ಮಾಡುತ್ತೆ. ಬಟ್ ಆ ಥರ್ಡ್ ಪಾರ್ಟಿ ಡಿಸ್ಕ್ಲೋಷರ್ಗೆ ಯಾವುದೇ ಅದೇನಾದ್ರು ಅಲ್ಲ ಪ್ರಾಬ್ಲಮ್ ಆಯಿತು ಅಂದರೆ ಯಾವುದೇ ರೀತಿಯಾದ ಪೆನಾಲ್ಟೀಸ್ ಆಗಲಿ ಅಥವಾ ಯಾವುದೇ ರೀತಿಯಾದ ಪನಿಷ್ಮೆಂಟ್ಸ್ ಆಗಲಿ ಅಲ್ಲಿ ಹೇಳಿಲ್ಲ. ಸೊ ದ್ಯಾಟ್ ಈಸ್ ಅ ಬಿಗ್ ಕ್ವೆಶನ್ ಹಿಯರ್ ಅಂತ ಅಂದ್ಬಿಟ್ಟು ಈ ಒಂದು ಆರ್ಟಿಕಲ್ ಹೇಳ್ತದೆ. ಸೊ ದ ನೀಡ್ ಇಸ್ ವಿ ಹ್ಯಾವ್ ಟು ರಿವಿಸಿಟ್ ದಿಸ್ ಮ್ಯಾಂಡೇಟರಿ ರಿಜಿಸ್ಟ್ರೇಷನ್ ಏನಿದೆ ಅದನ್ನ ರಿವಿಸಿಟ್ ಮಾಡಬೇಕು. ಯಾವ ರೀತಿಯಾಗಿ ಡೇಟಾನ ಪ್ರೊಟೆಕ್ಟ್ ಮಾಡ್ಬೋದು ಅನ್ನೋದನ್ನ ಡಿಸೈಡ್ ಮಾಡಬೇಕು ಅಂತ ಈ ಒಂದು ಆರ್ಟಿಕಲ್ ಹೇಳ್ತಾ ಇದೆ. ಇಷ್ಟು ಈ ದಿನದ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.